ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 11. ಏನ್ರಿ ಬೆಳಗಾಯ್ತು ಏಳಿ ಮೇಲೆ ಅಂತ ಕಿವಿ ಹತ್ರ ಮೇಲೆ ಹೇಳಿದ್ಲು ಜಾನ್ವಿ. ಜಾನ್ವಿ ಮಾತುಗಳು ಕೇಳಿಸಿದ್ರು ಕೂಡ ಆರ್ಯನ್ ಎದ್ದೇಳಲೇ ಇಲ್ಲ. ಎಷ್ಟು ಕರೆದ್ರು ಆರ್ಯನ್ ಅಲ್ಗಾಡದೆ ಇದ್ದಾಗ ಇವರು ಕುಂಭಕರ್ಣನಿಗಿಂತ ಹೆಚ್ಚಾಗಿ ನಿದ್ದೆ ಮಾಡ್ತಾರಲ್ಲಪ್ಪ, ಹೀಗಾದರೆ ಆಗಲ್ಲ ಅಂದ್ಕೊಂಡು ಕಿವಿಯ ಹತ್ರ ಜೋರಾಗಿ ರೀ ಅಂತ ಕೂಗಿದ್ಲು. ಅಷ್ಟೇ ಆರ್ಯನ್ ಕಣ್ಬಿಟ್ಟು ಜಾಹ್ನವಿಯನ್ನು ತುಂಬ ಗಂಭೀರವಾಗಿ ನೋಡ್ದ. ಜಾಹ್ನವಿ ಹೆದರಿ ದೂರ ಹೋಗಲು ನೋಡಿದ್ಲು. ಆದರೆ ಆತನ ಉಕ್ಕಿನಂತಹ ಬಿಗಿ ಅಪ್ಪುಗೆಯಿಂದ ತಪ್ಪಿಸಿಕೊಳ್ಳಲು ಹೇಗೆ ಸಾಧ್ಯ? ಭಯದಿಂದ ಕಣ್ಣು ಮುಚ್ಕೊಂಡ್ಳು. ಆರ್ಯನ್ಗೆ ಮೊದಲು ತಾನು ಎಲ್ಲಿದ್ದೇನೆ ಅನ್ನೋದೇ ಅರ್ಥ ಆಗಿಲ್ಲ. ಆಮೇಲೆ ಪರಿಸ್ಥಿತಿ ಅರಿವಿಗೆ ಬಂದು ಜಾಹ್ನವಿ ಕಡೆ ಕೋಪದಿಂದ ನೋಡ್ದ. ಇಂತಹ ತುಂಟಾಟ ಮಾಡಿ ಮತ್ತೆ ಯಾಕೆ ಕಣ್ಮುಚ್ಕೊಂಡಿದೀಯಾ ಅಂತ ಗದರಿಸಿದನು. ನೀವು ಹಾಗೆ ಸೀರಿಯಸ್ ಆಗಿ ನೋಡ್ತಾ ಇದ್ರೆ ನನಗೆ ಭಯ ಆಗಲ್ವಾ ಅಂದ್ಲು ಜಾನ್ವಿ. ನಿನಗೆ ನಿಜವಾಗಿಯೂ ಭಯ ಇದ್ದರೆ ನನ್ನ ಹತ್ರ ಇಂತಹ ಕೆಲಸಗಳನ್ನು ಮಾಡ್ತಾ ಇದೆಯಾ ಅಂದನು ಆರ್ಯನ್. ನಾನೇನು ಮಾಡಿದೆ? ಎಚ್ಚರ ಆದಮೇಲೆ ಹೇಳೋಣ ಅಂದರೆ ನೀವು ನನ್ನನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದೀರಿ. ನಾನು ಹೇಗೆ ಮೇಲೆ ಹೇಳಬೇಕು? ಅದಕ್ಕೆ ನಿಮ್ಮನ್ನು ಎಬ್ಬಿಸ್ತಾ ಇದ್ದೆ. ನೀವು ಹೇಳಲೇ ಇಲ್ವಲ್ಲ, ಅದಕ್ಕೆ ಕಿವಿ ಹತ್ರ ಕೂಗಿದ್ರೆ ಎಚ್ಚರ ಆಗುತ್ತೆ ಅಂತ ಹಾಗೆ ಮಾಡಿದೆ. ಇದರಲ್ಲಿ ನನ್ನ ತಪ್ಪೇನಿದೆ? ನೀನೇ ನನಗೆ ಅರ್ಥ ಆಗ್ತಿಲ್ಲ ಅಂದರೆ ನಿನ್ನ ಮಾತುಗಳು ಕೂಡ ನನಗೆ ಅರ್ಥ ಆಗ್ತಿಲ್ಲ. ಹೇಗೆ ಹುಟ್ಟಿದೆಯೋ ನೀನು ಅಂದನು ಆರ್ಯ. ನೀವು ಹೇಗೆ ಹುಟ್ಟಿದ್ರೋ ನಾನು ಹಾಗೇ ಹುಟ್ಟಿದ್ದೀನಿ. ಮೊದಲು ನನ್ನನ್ನು ಬಿಡಿ ಸ್ವಾಮಿ. ನೀವು ಹಿಡ್ದಿರುವ ಹಿಡಿತಕ್ಕೆ ನನ್ನ ಮೂಳೆಗಳೇ ಮುರಿಯುವಂತಿದೆ. ರಾತ್ರಿಯಿಂದ ಹೀಗೆ ಹಿಡ್ಕೊಂಡಿದ್ದೀರಾ ಅನಿಸ್ತಾ ಇದೆ. ಮೈಯೆಲ್ಲ ನೋವು ಕೊಡ್ತಾ ಇದೆ ಅಂದ್ಲು ಜಾನ್ವಿ. ಆಗ ಆರ್ಯನ್ ತಾನು ಜಾಹ್ನವಿಯನ್ನು ಅಪ್ಕೊಂಡಿರೋದನ್ನು ಗಮನಿಸಿ ಅವನ ಕೈ ಬಿಟ್ಟ. ನೀರಿನಲ್ಲಿ ಮೊಸಳೆ ಹಿಡಿತದಿಂದ ತಪ್ಪಿಸ್ಕೊಂಡ ಹಾಗೆ ಜಾಹ್ನವಿ ತಟ್ಟನೆ ಎದ್ದು ದೂರ ಹೋಗಿ ನಿಂತು ಅಬ್ಬಾ ಅಮ್ಮ ಎನ್ನುತ್ತಾ ಕೈಗಳನ್ನು ಕೊಡವಿಕೊಂಡು. ಆರ್ಯನ್ ಎದ್ದು ಜಾಹ್ನವಿಯ ಅವಸ್ಥೆಯನ್ನು ನೋಡಿ, ಯಾಕೆ ಸುಮ್ಮನೆ ಹಾಗೆ ಹಿಡ್ಕೊಂಡಿದ್ದಕ್ಕೆ ಇಷ್ಟೊಂದು ಆಡ್ತಾ ಇದೀಯಾ ಅಂದನು. ಏನು, ನೀವು ಸುಮ್ಮನೆ ಹೀಗೆ ಹಿಡ್ಕೊಂಡಿದ್ರಾ? ಹೀಗೆ ಅಲ್ಲದೆ ಬೇರೆ ಥರ ಹಿಡ್ಕೊಂಡಿದ್ರೆ ನಾನು ಏನಾಗ್ಬಿಡ್ತಾ ಇದ್ದೆ ಅಂತ ಊಹಿಸ್ಕೊಳ್ಳಿ ಅಂದ್ಲು. ಅವಳು ಹೇಳೋ ಅಷ್ಟರಲ್ಲಿ ಆರ್ಯನ್ ಅವಳನ್ನು ನೋಡಿ ಊಹಿಸ್ಕೊಳ್ಳೋದು ಯಾಕೆ? ನಾನೇ ಹತ್ರ ಇದ್ದೀನಲ್ಲ, ಮತ್ತೆ ಹಿಡಿದು ತೋರಿಸ್ಲಾ ಅಂದ. ಪಾಪ ಜಾಹ್ನವಿ ಅಷ್ಟೇ ಎರಡೂ ಕೈ ಮುಗಿದು ನಮಸ್ಕರಿಸಿ ಫ್ರೆಶ್ ಆಗಲು ಸ್ನಾನದ ಮನೆ ಕಡೆ ಓಡಿದ್ಲು. ಆರ್ಯನ್ ಅವಳು ಹೋಗೋದನ್ನೇ ನೋಡಿ, ಈ ಹುಚ್ಚಿ ಜೊತೆ ನಾನು ಸಂಸಾರ ಮಾಡಬೇಕಾಗಿ ಬಂದಿದ್ದು ಆ ವೇದಾಂತ್ನಿಂದ ಅಂದ್ಕೊಂಡು ಬಾಲ್ಕನಿ ಬಾಗಿಲು ತೆರೆದು ಹೊರಗೆ ಹೋದನು. ಅಲ್ಲಿ ಕಂಬಿ ಹಿಡಿದು ಹೊರಗಿನ ದೃಶ್ಯವನ್ನು ಹಾಗೆ ಸ್ವಲ್ಪ ಹೊತ್ತು ನೋಡ್ತಾ ನಿಂತನು. ಜಾಹ್ನವಿ ಸ್ನಾನ ಮುಗಿಸಿ ಬಂದು ಇಣುಕಿ ನೋಡಿದ್ಲು. ಅಲ್ಲಿ ಆರ್ಯನ್ ಎಲ್ಲಿಯೂ ಕಾಣಿಸ್ತೇ ಇದ್ದಾಗ ಅವರು ಹೊರಗೆ ಹೋಗಿದ್ದಾರೆ ಅಂದ್ಕೊಂಡು ಸುತ್ತಕೊಂಡಿದ್ದ ಸೀರೆಯನ್ನು ಬಿಚ್ಚಿ ಸರಿಯಾಗಿ ಉಡಲು ಶುರು ಮಾಡಿದ್ಲು. ಅಷ್ಟರಲ್ಲಿ ಆರ್ಯನ್ ಮುಖದ ಮೇಲೆ ಬಿಸಿಲು ಜಾಸ್ತಿ ಬಿದ್ದಿದ್ದರಿಂದ ಹೊರಗಡೆ ಇರಲಾರ್ದೆ ಒಳಗಡೆ ಬಂದನು ಆರ್ಯನ್. ಒಳಗಡೆ ಬರ್ತಾ ಇದ್ದಂತೆ ಜಾಹ್ನವಿಯಲ್ಲಿ ನಿಂತು ಸೀರೆ ಉಡ್ತಾ ಇರೋದನ್ನು ಕಂಡು ಹಾಗೆಯೇ ಅವಳನ್ನೇ ನೋಡ್ತಾ ನಿಂತ್ಬಿಟ್ಟ. ಕನ್ನಡಿಯಲ್ಲಿ ಕಾಣಿಸ್ತಾ ಇರುವ ಅವಳ ಅಂದವನ್ನು ನೋಡ್ತಾ ರೆಪ್ಪೆ ಬಡಿಯುವುದನ್ನು ಮರೆತೇ ಬಿಟ್ಟ ಆರ್ಯ. ಜಾಹ್ನವಿ ಸೀರೆ ಉಡುವ ತನಕದಲ್ಲಿ ಆರ್ಯನ್ ಬಂದಿರೋದನ್ನು ಗಮನಿಸಲೇ ಇಲ್ಲ. ಕನ್ನಡಿಯಲ್ಲಿ ಅವಳ ಸೌಂದರ್ಯ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಹಾಗೆ ನೋಡೋದು ಸರಿಯಲ್ಲ ಅಂತ ತಿಳಿದಿದ್ರೂ ಕೂಡ ಆರ್ಯನ್ ಕಣ್ಣು ಸರಿಸಲು ಸಾಧ್ಯನೇ ಆಗಿಲ್ಲ. ಅವಳು ತನ್ನ ಹೆಂಡತಿ ಅನ್ನೋ ಭಾವನೆ ಅವನ ಮನಸ್ಸಿನಲ್ಲಿ ಮೂಡಿದ್ರಿಂದ ಹಾಗೆ ನೋಡ್ತಾ ನಿಂತಿರಬಹುದು ಅಲ್ವಾ? ಕನ್ನಡಿಯ ಮೂಲಕ ಅವಳ ಬೆನ್ನಿನ ಕಡೆ ಅವನ ನೋಟ ಹರಿತು. ತಲೆ ಸ್ನಾನ ಮಾಡಿ ಕೂದಲನ್ನು ಟವಲ್ನಿಂದ ಸುತ್ತಕೊಂಡಿದ್ರಿಂದ ಅವಳ ಬೆನ್ನಿನ ಭಾಗ ಸುಂದರವಾಗಿ ಕಾಣ್ತಾ ಇತ್ತು. ಮೆಲ್ಲಗೆ ನಡೆಯುತ್ತಾ ಜಾಹ್ನವಿ ಹತ್ರ ಹೋಗಿ ಅವಳ ಸೊಂಟದ ಮೇಲೆ ಕೈ ಇಟ್ಟು ಮೆಲ್ಲಗೆ ಒತ್ತಿದನು. ಸೀರೆ ಉಡಲು ಪರದಾಡ್ತಾ ಇದ್ದ ಜಾಹ್ನವಿಗೆ ತನ್ನ ಮೈ ಮೇಲೆ ಯಾರೋ ಕೈ ಇಟ್ಟ ಅನುಭವವಾದ ಕೂಡಲೇ ಬೆಚ್ಚಿ ಬಿದ್ಲು. ಕೈಯಲ್ಲಿದ್ದ ಸೀರೆಯನ್ನು ಬಿಟ್ಟು ಹಿಂದೆ ತಿರುಗಿ ಆರ್ಯನನ್ನು ಗಾಬರಿಯಿಂದ ನೋಡಿದ್ಲು. ಜಾಹ್ನವಿ ತನ್ನ ಕಡೆ ತಿರುಗ್ತಾ ಇದ್ದಂತೆ ಆರ್ಯನ್ ಯಾವುದೋ ಗುಂಗಿನಲ್ಲಿ ಅವಳ ಮುಖದ ಮೇಲೆ ಇದ್ದ ಕೂದಲಿನ ಹನಿಗಳನ್ನು ತನ್ನ ಬೆರಳಿನಿಂದ ಚುಮುಕಿಸಿದ್ದ. ಕಣ್ಣುಗಳಿಗೆ ನೀರು ತಗಲಿದಂತೆ ಅವಳ ಕಣ್ಣು ಮುಚ್ಚಿ ಕೈಯಿಂದ ಉಜ್ಜಲು ಹೋದಾಗ ಆರ್ಯ ಅವಳ ಎರಡೂ ಕೈಗಳನ್ನು ಹಿಡಿದು ತಡೆದು ನಂತರ ಅವಳ ಕಣ್ಣುಗಳನ್ನು ತೆರೆಸಿ ಮೆಲ್ಲನೆ ಊದಿದನು. ಆರ್ಯನ ಆ ಬೆಚ್ಚನೆಯ ಉಸಿರು ತಾಕಿದ ಜಾಹ್ನವಿ ಕಣ್ಣು ತೆರೆದು ನಾಚಿಕೆಯಿಂದ
ಕೆಳಗಡೆ ನೋಡಿದ್ಲು. ಆರ್ಯನ್ ಅವಳ ಗಲ್ಲ ಹಿಡಿದು ಮುಖ ಎತ್ತಿ ಕಣ್ಣುಗಳನ್ನು ಮೇಲೆ ಮುತ್ತಿಟ್ಟನು. ಆರ್ಯ ಪ್ರೀತಿಯಿಂದ. ಆರ್ಯನ್ ಮಾಡ್ತಾ ಇರುವ ಕೆಲಸಗಳಿಂದ ಜಾಹ್ನವಿಗೆ ತನ್ನ ಮೈ ಮೇಲೆ ಸೀರೆ ಇಲ್ಲ ಅನ್ನೋ ವಿಷಯವೇ ಮರ್ತು ಹೋಗಿತ್ತು. ಆರ್ಯನ್ ಅವಳ ಸೊಂಟದ ಮೇಲೆ ಕೈ ಹಾಕಿ ಹತ್ತಿದಕ್ಕೆ ಎಳ್ಕೊಂಡು ಅವಳ ತುಟಿಗಳ ಮೇಲೆ ಕಣ್ಣಿಟ್ಟನು. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದ್ರು. ಇಬ್ಬರು ಕೂಡ ಒಮ್ಮೆಲೆ ಎಚ್ಚೆತ್ಕೊಂಡು ತಾವಿದ್ದ ಸ್ಥಿತಿಯನ್ನು ಗಮನಿಸ್ಕೊಂಡ್ರು. ಜಾಹ್ನವಿ ಸೊಂಟದ ಮೇಲೆ ತನ್ನ ಕೈ ಇರೋದನ್ನು ನೋಡಿ ಆರ್ಯನ್ ತಕ್ಷಣ ಕೈಯನ್ನು ಹಿಂದೆ ತೆಗೆದ. ಅವಳು ಸರಿಯಾಗಿ ಬಟ್ಟೆ ಧರಿಸದೇ ಇರೋದನ್ನು ನೋಡಿ, ಏಯ್ ಇದೇನು ಹೀಗೆ ನಿಂತಿದೆಯಾ ಅಂದ. ಅಲ್ಲಿವರೆಗೆ ಜಾಹ್ನವಿ ತನ್ನ ಅವಸ್ಥೆಯನ್ನು ಗಮನಿಸೇ ಇರಲಿಲ್ಲ. ಆರ್ಯನ್ ಹಾಗೆ ಅಂದ ಕೂಡಲೇ ತಾನು ಸೀರೆ ಉಟ್ಟಿಲ್ಲದೆ ಇರೋದು ಕಂಡು ನಾಚಿಕೆಯಿಂದ ಆರ್ಯನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಜಾಹ್ನವಿ ಅಪ್ಕೊಂಡ ತಕ್ಷಣ ಆರ್ಯನ್ನ ಎದೆ ಬಡಿತ ಜೋರಾಯಿತು. ಅವಳು ತನ್ನನ್ನು ಹಾಗೆ ಅಂಟ್ಕೊಂಡಿರೋದನ್ನು ನೋಡಿ, ಏನೇ ಹೀಗೆ ಅಂಟ್ಕೊಂಡಿದೆಯಾ, ಬಿಡು ನನ್ನ ಅಂದ ಆರ್ಯ. ನನಗೆ ನಾಚಿಕೆ ಆಗ್ತಿದೆ, ನಾನು ಬಿಡಲ್ಲ ಅಂತ ಅವಳು ಇನ್ನೂ ಹತ್ತಿರಕ್ಕೆ ಸರಿದ್ಲು. ಜಾಹ್ನವಿ ಅಷ್ಟು ಹತ್ತಿರ ಬಂದಾಗ ಆರ್ಯನ ಮನಸ್ಸಿನಲ್ಲಿ ಇದುವರೆಗೂ ಅನುಭವಿಸಿದ ಒಂದು ಹೊಸ ಸುಂದರ ಭಾವನೆ ಮೂಡಿತು. ಹೀಗೆ ಇದ್ದರೆ ನಾನು ಹತೋಟಿ ತಪ್ಪೋದು ಗ್ಯಾರಂಟಿ ಅಂತ ಗ್ರಹಿಸಿದ ಆರ್ಯನ್ ಅವಳನ್ನು ಹಾಗೇನೆ ಹಿಡ್ಕೊಂಡು ಕೆಳಗಡೆ ಬಿದ್ದಿದ್ದ ಸೀರೆಯನ್ನು ಅವಳಿಗೆ ತಾನೇ ಸುತ್ತಿದನು. ಅಬ್ಬಾ, ಯಾರೋ ಬಾಗಿಲು ಬಡಿತಾ ಇದ್ದಾರೆ, ನಾನು ಹೋಗಿ ನೋಡ್ತೀನಿ ಅಂತ ಹೇಳಿ ಆಚೆ ಬಂದು ಈಚೆಯಿಂದ ಬಾಗಿಲನ್ನು ಹಾಕಿದ. ಅಲ್ಲಿ ನಿಂತಿದ್ದ ಮನೋಜ್ಗೆ ಆರ್ಯನ್ ಯಾಕೆ ಅಷ್ಟು ಅವಸರವಾಗಿ ಹೊರಗಡೆ ಬಂದು ಬಾಗಿಲು ಹಾಕ್ದನೆಂದು ತಿಳಿಲಿಲ್ಲ. ಜಾಹ್ನವಿ ರೆಡಿಯಾಗಿ ಬರ್ತಾ ಇದ್ದಾಳೆ ಮನೋಜ್, ನೀನು ಆಫೀಸ್ಗೆ ಹೊರಟಿದೀಯಾ ಅಂದ ಆರ್ಯನ್ ಕೇಳಿದನು. ಮನೋಜ್ಗೆ ಇದೆಲ್ಲ ಅನುಮಾನವಾಗಿ ಕಂಡರೂ ಕೂಡ ಅವನು ಆರ್ಯನ್ ಶರ್ಟ್ ಮೇಲೆ ಕುಂಕುಮದ ಕಲೆ ಇರೋದನ್ನು ನೋಡಿದ. ಇಲ್ಲಿ ಏನೋ ನಡೆದಿದೆ, ಇವನ ಶರ್ಟ್ ಮೇಲೆ ಕುಂಕುಮ ಇದೆ, ಜಾಹ್ನವಿ ಇನ್ನೂ ಹೊರಗೆ ಬರ್ತಿಲ್ಲ. ವೇದಾಂತ್ ಇಲ್ದಿದ್ರೆ ಸರಿಯಾಗಿ ಕಂಡು ಹಿಡಿತಾ ಇದ್ದ, ಇದ್ದಿದ್ರೆ ಕಂಡ್ರಿತಿದ್ದ ಅಂದ್ಕೊಂಡು ಮನೋಜ್ ಸುಮ್ಮನೆ ಇದ್ದ. ಮನೋಜ್, ನೀನು ಹೋಗು, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದನು ಆರ್ಯನ್. ಸರಿ ಆರ್ಯನ್ ಎಂದು ಮನೋಜ್ ಹೊರಗಡೆ ಬಂದು ಕುಳಿತುಕೊಂಡ. ಅಷ್ಟರಲ್ಲಿ ಅವನಿ ರೆಡಿಯಾಗಿ ಬಂದು, ಅಣ್ಣ ಜಾಹ್ನವಿಯಲ್ಲಿ ಅಂತ ಕೇಳಿದ್ಲು. ಇನ್ನೂ ರೂಮ್ನಿಂದ ಬಂದಿಲ್ಲ ಅವನಿ. ಸರಿ ಅಣ್ಣ, ಜಾಹ್ನವಿ ಬಂದಮೇಲೆ ಹೇಳು, ನಾನು ಸಂಜೆ ಬರ್ತೀನಿ ಅಂತ ಹೇಳಿ ಅವನಿ ಹೊರಟು ಹೋದ್ಲು. ಅವನಿ ಹೋದ ನಂತರ ಜಾಹ್ನವಿ ಹೊರಬಂದು, ಅಣ್ಣ ಕಾಫಿ ಮಾಡಿಕೊಡ್ಲೆ ಅಂತ ಕೇಳಿದ್ಲು. ಆರ್ಯನ್ ಕೂಡ ಬರಲಿ ಬಿಡು, ಇಬ್ಬರಿಗೂ ಸೇರಿಸಿ ಒಟ್ಟಿಗೆ ತಗೊಂಡು ಬಾ ಅಂದನು ಮನೋಜ್. ಸರಿ ಅಣ್ಣ ಏನಂತ ಅವಳು ಅಡುಗೆ ಮನೆ ಕಡೆಗೆ ಹೋದ್ಲು. ಅಡುಗೆ ಮನೆಗೆ ಬಂದ ಜಾನು ಆತನಿಗೆ ಮೊದಲ ಬಾರಿಗೆ ನನ್ನ ಕೈಯಾರೆ ಕಾಫಿ ಮಾಡಿಕೊಡ್ತಾ ಇದ್ದೇನೆ, ಅವರು ಇದನ್ನು ಕುಡಿದು ನನ್ನನ್ನು ಮೆಚ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಕಾಫಿ ಇಡ್ತಾಯಿದ್ಲು. ಆಗಲೇ ಆಕೆಗೆ ಆರ್ಯನ್ ಅಪ್ಪುಗೆಯಲ್ಲಿ ತಾನು ಮಲಗಿದ್ದು ನೆನಪಾಗಿ ಮುಖವೆಲ್ಲ ನಾಚಿಕೆಯಿಂದ ಕೆಂಪಾಯಿತು. ಸ್ಟವ್ ಮೇಲೆ ಹಾಲಿಟ್ಟು ಯೋಚನೆಯಲ್ಲಿ ಮುಳುಗಿದ ಜಾಹ್ನವಿ ಕಾಫಿ ಪುಡಿನ ಬೆರೆಸ್ಬೇಕು ಅನ್ನೋ ವಿಷಯವನ್ನೇ ಮರೆತು ಹಾಗೇ ನಿಂತಿದ್ಲು. ಇತ್ತ ಆರ್ಯನ್ ರೆಡಿಯಾಗಿ ಬಂದು, ಹೋಗೋಣ ಬಾ ಮನೋಜ್ ಅಂತ ಕೇಳ್ದ. ಕಾಫಿ ಕುಡಿದು ಹೋಗೋಣವಾ? ಅಷ್ಟರಲ್ಲಿ ವೇದಾಂತ್ ಕೂಡ ಬರ್ತಾನೆ. ಅವನು ಇಲ್ಲಿಗೆ ಯಾಕೆ ಬರ್ತಾನೆ, ಆಫೀಸ್ಗೆ ಬರಬೇಕಿತ್ತಲ್ಲ ಅಂದ ಆರ್ಯನ್. ಬರ್ತೀನಿ ಅಂತ ಫೋನ್ ಮಾಡಿದ, ಸರಿ ಬಾ ಅಂತ ಅಂದೆ. ಸರಿ ಕೂತ್ಕೋ ಆರ್ಯನ್ ಅಂದನು ಮನೋಜ್. ಆರ್ಯನ್ ಮನೆಯನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಕುಳಿತು, ಮನೆ ತುಂಬಾ ನೀಟಾಗಿದೆ ಮನೋಜ್ ಎಂದನು. ಮನೆಯನ್ನು ಇಷ್ಟು ನೀಟಾಗಿ ಇಡೋದು ಜಾಹ್ನವಿನೇ ಆರ್ಯನ್ ಅಂತ ಮನೋಜ್ ಹೇಳ್ದ. ಆ ತೆಕ್ಕಲ ಜಾಹ್ನವಿಗೆ ಇಷ್ಟು ನೀಟಾಗಿ ಮನೆ ಇಡೋದು ಗೊತ್ತಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು, ಅವಳು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಆರ್ಯನ್ ಆಚೆ ಈಚೆ ಎಲ್ಲ ಕಡೆನೂ ಹುಡುಕ್ತಾ ಇದ್ದ. ಅವನ ಕಣ್ಣುಗಳಿಂದ ಆರ್ಯನ್ ಅವಳಿಗಾಗಿ ಹುಡುಕ್ತಾ ಇದ್ದಾನೆಂದು ಅನುಮಾನ ಬಂದ ಮನೋಜ್, ಜಾಹ್ನವಿ ಬೇಗ ತಗೊಂಡು ಬಾಮ ಅಂತ ಕೂಗಿದನು. ಮನೋಜ್ ಕರೀತಾ ಇದ್ದಂತೆ ಕಾಫಿ ಇಡಬೇಕಾದ ವಿಷಯ ನೆನಪಾಗಿ ಸ್ಟವ್ ಮೇಲೆ ಹಾಲು ಹುಕ್ಕಿ ಬರ್ತಾ ಇರೋದನ್ನು ನೋಡಿ ಆರಿಸಿದ್ಲು. ತಡವಾಗ್ತಾ ಇದೆ ಎಂದು ದಡಬಡ ಅಂತ ಕಾಫಿ ಕಪ್ಗೆ ಕಾಫಿ ಪೌಡರ್ನ ಹಾಕಿದ್ಲು. ಕಪಾಟಿನಿಂದ ಸಕ್ಕರೆ ಡಬ್ಬ ತೆಗೆಯುವಾಗ ಮರೆತು ಉಪ್ಪು ಮತ್ತು ಸಕ್ಕರೆ ಡಬ್ಬಗಳು ಪಕ್ಕ ಪಕ್ಕ ಇದರಿಂದ ಗಮನಿಸದೇನೆ ಉಪ್ಪು ಡಬ್ಬವನ್ನೇ ತೆಗೆದು ಕಾಫಿಗೆ ಉಪ್ಪು ಹಾಕಿದ್ಲು. ಅಷ್ಟರಲ್ಲಿ ವೇದಾಂತ್ ಒಂದು ಬೀಗವನ್ನು ಕೀಲಿ ಕೈ ತಿರುಗಿಸುತ್ತಾ ಬಂದು, ನನಗಾಗಿಯೇ ವೆಯ್ಟಿಂಗ್ ಮಾಡ್ತಾ ಇದ್ದೀರಾ ಅಲ್ವಾ ಅಂದನು. ನೀನು ನೇರವಾಗಿ ಆಫೀಸ್ಗೆ ಹೋಗದೆ ಇಲ್ಲಿಗೆ ಯಾಕೆ ಬಂದು ಅಂತ ಆರ್ಯನ್ ಕೇಳಿದನು.
ಈಗ ನಾನು ಇಲ್ಲಿಗೆ ಬಂದರೆ ಏನಾಯಿತು? ನಾನು ಬರದೇ ಇದ್ದಿದ್ರೆ ನೀನು ಮನೋಜ್ಗೆ ಮಸ್ಕ ಹೊಡೆದು ಮತ್ತೆ ಗೆಸ್ಟ್ ಹೌಸ್ಗೆ ಹೋದರೂ ಹೋಗ್ತಾ ಇದ್ದೆ. ನನಗೆ ಬೇರೆ ಕೆಲಸ ಇಲ್ವಾ ಅಂದ ಆರ್ಯನ್ ಸಿಟ್ಟಿನಿಂದ. ನಿನ್ನೆ ಅಷ್ಟು ಕೆಲಸ ಇಟ್ಕೊಂಡು ಹೋಗಿದೀಯಾ, ಇವತ್ತು ಕೆಲಸ ಕಡಿಮೆ ಬೇರೆ ಇದೆ ಅಂತ ಹೋಗ್ತೀಯೋ ಏನೋ ಅಂತ ಭಯದಲ್ಲಿ ನಾನೇ ಬಂದೆ ಕಣೋ ಅಂದನು ವೇದಾಂತ್. ಹೋಗೋ ನಿನ್ನ ಬಾಯಿ ಮುಚ್ಚು ಅಂದನು. ಆರ್ಯನ್ ಬೆಳ್ಳಂಬೆಳಿಗ್ಗೆ ಯಾಕೋ ಅವನಿಗೆ ಕಿರಿಕಿರಿ ಮಾಡ್ತೀಯಾ ಅಂತ ಮನೋಜ್ ಹೇಳಿದನು. ನಾನೇನು ಮಾಡಿದೆ? ಅವನಿಗೆ ಬಿ ಪಿ ಜಾಸ್ತಿಯಾಗಿ ನನ್ನ ಮೇಲೆ ಕಿರ್ಚಾಡ್ತಾನೆ ಅಷ್ಟೆ ಅಂದ ವೇದಾಂತ್. ನೀನು ಮಾತಾಡೋ ಹುಚ್ಚು ಮಾತುಗಳಿಗೆ ನನಗೆ ಕೋಪ ಬರೋದು ಎಂದು ಆರ್ಯನ್ ತಿರುಗೇಟು ನೀಡಿದ. ಈ ನಡುವೆ ಜಾಹ್ನವಿ ಟ್ರೇನಲ್ಲಿ ಕಾಫಿ ಕಪ್ಗಳನ್ನು ತಗೊಂಡು ಬಂದಳು. ಸರಿ, ಇನ್ನು ನಿಮ್ಮಿಬ್ಬರ ಜಗಳವನ್ನು ನಿಲ್ಲಿಸಿ ಜಾಹ್ನವಿ ಕಾಫಿ ತಂದಿದ್ದಾಳೆ, ಕುಡೀರಿ ಅಂದನು ಮನೋಜ್. ವೇದಾಂತ್ ಕಾಫಿ ಕಪ್ನ ತೆಗೆದುಕೊಳ್ತಾ ನಮ್ಮ ಜಾಹ್ನವಿ ಮಾಡಿದ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಎಂದನು. ನಮ್ಮ ಜಾಹ್ನವಿ ಅನ್ನೋ ಮಾತು ಕೇಳಿ ಆರ್ಯನ್ ವೇದಾಂತ್ ಕಡೆ ಒಂದು ತೀಕ್ಷ್ಣ ನೋಟ ಬೀರಿದನು. ವೇದಾಂತ್ ಅದನ್ನು ತಲೆಗೆ ಹಾಕ್ಕೊಳ್ದೆ ತಗೋ ಆರ್ಯ ಅಂದನು. ಜಾಹ್ನವಿ ಆರ್ಯನ್ ಮುಂದೆ ಕಾಫಿ ಟ್ರೇನ ಹಿಡಿದ್ಲು. ಆರ್ಯನ್ ಜಾಹ್ನವಿ ಕಡೆ ನೋಡ್ದೇ ಕಾಫಿ ಕಪ್ನ ತಗೊಂಡ. ಇತ್ತ ಮನೆಯಲ್ಲಿ ಶರ್ಮಿಳಾ ರೆಡಿಯಾಗಿ ಹೊರಗಡೆ ಬಂದು ಆರ್ಯನ್ ಬಂದಿದ್ದಾನಾ ಇಲ್ವಾ ಅಂತ ಚೆಕ್ ಮಾಡಲು ನೋಡಿದ್ರು ಅವಳು ರೂಮ್ ಕಡೆ ಹೋಗ್ತಾ ಇದ್ಲು. ಆಗ ಕೆಲಸದವನು ಬಂದು, ಮೇಡಮ್ ಆರ್ಯನ್ ಸರ್ ರಾತ್ರಿ ಮನೆಗೆ ಬರಲಿಲ್ಲ ಅಂದ. ಶರ್ಮಿಳಾ ರೂಮ್ಗೆ ಹೋದಾಗ ಪ್ರತಾಪ್ ವರ್ಮ ಇನ್ನೂ ಮಲಗಿದ್ರು. ಅವ್ರ ಹತ್ರ ಹೋಗಿ ಪ್ರತಾಪ್ ಎಂದು 2 ಬಾರಿ ಕರೆದ್ಲು. ರಾತ್ರಿ ಕುಡಿದ ಅಮಲಿನಲ್ಲಿ ಅವರು ಎದ್ದೇಳ್ತಾ ಇದ್ದಾಗ ಸಿಟ್ಟಿನಿಂದ ಶರ್ಮಿಳಾ ಒಂದು ಮಗ್ ನೀರು ತಗೊಂಡು ಬಂದು ಅವನ ಮುಖಕ್ಕೆ ಎರಚಿದ್ಲು. ನೀರು ಬೀಳ್ತಾ ಇದ್ದಂತೆಯೇ ಎದ್ದು ಕುಳಿತ ಪ್ರತಾಪ್ ಮುಖ ಒರೆಸ್ಕೊಳ್ತಾ ಸಿಟ್ಟಿನಿಂದ ಇದ್ದ ಶರ್ಮಿಳನ್ನ ನೋಡಿ, ಬೆಳಿಗ್ಗೆ ಏನಾಯಿತು ಶರ್ಮಿಳಾ, ಯಾಕೆ ಇಷ್ಟು ಕೋಪದಲ್ಲಿದೆಯಾ ಅಂತ ಕೇಳಿದರು. ರಾತ್ರಿಯಿಂದ ನಿಮ್ಮ ಸುಪುತ್ರ ಮನೆಗೆ ಬಂದಿಲ್ವಂತೆ, ಕೆಲಸದವರು ಹೇಳ್ತಾ ಇದ್ದಾರೆ. ಏನಾದರೂ ಆಫೀಸ್ ಕೆಲಸ ಇದ್ದರೆ ಅಲ್ಲೇ ಇರ್ತಾನೆ, ಅದಕ್ಕೆ ನನ್ನ ಮೇಲೆ ನೀರು ಚೆಲ್ಲಿ ಎಬ್ಬಿಸ್ಬೇಕಾ ಶರ್ಮಿಳಾ ಅಂದನು ಪ್ರತಾಪ್. ಆಫೀಸ್ ಕೆಲಸ ಇದ್ದರೆ ನಿನಗೋ ನನಗೋ ತಿಳಿಸ್ತಾ ಇದ್ದ ಅಲ್ವಾ, ಆದರೆ ಈ ಮಧ್ಯೆ ನಮ್ಮಿಬ್ಬರಲ್ಲಿ ಯಾರಿಗೂ ಏನೂ ಹೇಳ್ತಿಲ್ಲ, ಅದನ್ನಾದರೂ ಗಮನಿಸಿದ್ದೀರಾ ನೀವು? ಶರ್ಮಿಳಾ ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ ಮಾಡ್ಕೋಬೇಡ, ಆರ್ಯನ್ ಎಲ್ಲೂ ಹೋಗಲ್ಲ, ಬರ್ತಾನೆ ಬಿಡು ಅಂದರು ಪ್ರತಾಪ್ ವರ್ಮ. ಅವನು ಎಲ್ಲೋ ಹೋಗ್ತಾನೆ ಅಂತ ಅಲ್ಲ ನನ್ನ ಭಯ, ಅವನ ಜಾತಕದ ಪ್ರಕಾರ ಈ 27-28 ವರ್ಷಗಳ ಮಧ್ಯೆ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಹೇಳಿದ್ರಲ್ಲ, ಈಗ ಅವನಿಗೆ 28ನೇ ವರ್ಷ ನಡೀತಾ ಇದೆ. ಏನು ಅನಾಹುತ ಆಗುತ್ತೋ ಅಂತ ನನಗೆ ಭಯ ಆಗ್ತಾಯಿದೆ ಪ್ರತಾಪ್. ನೀನು ಅಂಥ ಭಯ ಇಟ್ಕೋಬೇಡ, ಆರ್ಯನ್ ನಮಗೆ ಹೇಳ್ದೆ ಯಾವ ಕೆಲಸವನ್ನು ಮಾಡಲ್ಲ ಅಂದರು ಪ್ರತಾಪ್ ಅವರು. ಇಷ್ಟು ದಿನ ನಾನು ಹಾಗೇ ಅಂದ್ಕೊಂಡಿದ್ದೆ, ಆದರೆ ಈಗ ನಿನ್ನ ಮಗಳು ಶಿವಾನಿ ನಡವಳಿಕೆ ಮತ್ತು ಮಗನ ನಡವಳಿಕೆ ನೋಡ್ತಾ ಇದ್ದರೆ ನನಗೆ ಅನುಮಾನ ಬರ್ತಾಯಿದೆ. ಇವರಿಬ್ಬರು ನಮಗೆ ಹೇಳ್ದೆ ತಮಗೆ ಇಷ್ಟ ಬಂದಿದ್ದನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಯಾಕೋ ನನಗೆ ಅನ್ನಿಸ್ತಾ ಇದೆ. ನಾವು ಹೀಗೆ ಸುಮ್ಮನೆ ಇದ್ದರೆ ನಾಳೆ ನಮಗೆ ಹೇಳ್ದೇನೆ ಮದುವೆ ಮಾಡ್ಕೊಂಡು ಬಂದು ಇವಳೇ ನಿನ್ನ ಸೊಸೆ, ಇವನೇ ನಿನ್ನ ಅಳಿಯ ಅಂತ ಹೇಳ್ತಾರೆ ಅಂತ ಭಯ ಆಗ್ತಿದೆ ಅಂದು ಶರ್ಮಿಳಾ. ಹಾಗೆ ನಡೆಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಂದು ಶರ್ಮಿಳಾ. ಆರ್ಯನ್ ಬಂದ ತಕ್ಷಣ ರಾತ್ರಿ ಮನೆಗೆ ಬಾರದೆ ಎಲ್ಲಿ ಇರ್ತಿದ್ದೀಯೇ, ಎಲ್ಲಿಗೆ ಹೋಗಿದೆ ಅಂತ ನಾನು ಮಾತಾಡ್ತೀನಿ, ಸರಿನಾ ಅಂದ. ಮೊದಲು ಅರ್ಜೆಂಟಾಗಿ ಆ ಕೆಲಸವನ್ನು ಮಾಡಿ, ನಾನು ಅಷ್ಟರಲ್ಲಿ ಶಿವಾನಿಗೆ ಏನಾದರೂ ಒಳ್ಳೆಯ ಸಂಬಂಧ ಇದೆಯೋ ಏನೋ ಅಂತ ನೋಡ್ಕೊಂಡು ಬರ್ತೀನಿ ಅಂದ್ಲು. ಸರಿ ನಿನ್ನಿಷ್ಟ ಅಂತ ಅವನು ವಾಶ್ರೂಮ್ ಕಡೆ ಹೋದ. ಶರ್ಮಿಳಾ ಈಗ ಮಗಳಿಗೆ ಮದುವೆ ಮಾಡಬೇಕೆಂದು ಗಂಡಿಗೆ ಹುಡುಕಾಟದ ಯೋಚನೆಯಲ್ಲಿದ್ದಾಳೆ. ಅಲ್ಲಿ ಇತ್ತ ಜಾಹ್ನವಿ ಮನೆಯಲ್ಲಿ 3 ಕಾಫಿ ಕುಡಿಯೋದ ಕಪ್ ಕೈಯಲ್ಲಿ ಹಿಡ್ಕೊಂಡು ಹರಟೆ ಹೊಡಿತಾಯಿದ್ರು. ಅದನ್ನು ನೋಡಿ ಸಾಕಾದ ಜಾಹ್ನವಿ, ಕಾಫಿ ಕುಡಿಯೋದೇ ಏನು ನಿಮ್ಮ ಹರಟೆ, ಮೊದಲು ಕಾಫಿ ಆರಿ ಹೋಗ್ತಾ ಇದೆ, ಕುಡೀರಿ ಅಂದ್ಲು. ಮುಂದಿನ ಭಾಗದಲ್ಲಿ ಏನಾಗಬಹುದು, ಕಾಫಿ ಕುಡಿದು ಏನು ಹೇಳ್ತಾರೆ ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಬಾಯ್ ಧನ್ಯವಾದಗಳು.